ಕಂಗಾಲಾಗುವಂತೆ ಮಾಡಿರ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ತೊಗರಿ ಬೆಳೆಗಾರರನ್ನ ಬೆಂಬಲ ಬೆಲೆ ಇಲ್ಲ, ಮಾರುಕಟ್ಟೆಯಲ್ಲಿ ಮಾರ್ಕೆಟನ್ನು ನೆಲಕಚ್ಚೋಗಿದೆ. ಪ್ರತಿ ಕ್ವಿಂಟಲ್ ತೊಗರಿಗೆ C2 ಪ್ಲಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇವತ್ತು 1 ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. 1 ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು. 1 ಕ್ವಿಂಟಲ್ ತೊಗರಿಗೆ ರಾಜ್ಯ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು. ತೊಗರಿ ಖರೀದಿ ಕೇಂದ್ರ ತೆರೆದು ಕೈ ತೊಳ್ಕೊಂಡು ಮಾಡ್ತಕ್ಕಂಥ ನೀತಿ ಸರಿಯಲ್ಲ. ಇದನ್ನು ರೈತರು ಸಾಲ ಮನ್ನಾ ಮಾಡಬೇಕು, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು, ಸಾಲ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತರಬೇಕು. ಹಾಲು ಉತ್ಪಾದಕರ ಸಹಕಾರ ಸಂಘಗಳ KMF ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರವನ್ನು ತೆರಬೇಕು, ತೊಗರಿ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕಂತಕ್ಕಂಥ ಮಾತನ್ನ ಒತ್ತಾಯಿಸುವ ಹೋರಾಟವನ್ನು ನಡೆಸ್ತಿದ್ವಿ. ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದರ ಬಗ್ಗೆ ಬೇಜವಾಬ್ದಾರಿತನ ತೋರ್ತಕ್ಕಂಥ ನೀತಿಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ಬೆಂಬಲ ಬೆಲೆ ಕೊಡಲಾರದೆ ತೊಗರಿ ಖರೀದಿ ಕೇಂದ್ರ ತೆರೆದು ರೈತರಿಗೆ ಮಲತಾಯಿ ಧೋರಣೆ ತೋರ್ತಕ್ಕಂಥದ್ದು, ತೊಗರಿ ಬೆಳೆಗಾರರು ತೊಗರಿಯ ನಾಡಿಗೆ ಕಡೆಗಣಿಸ್ತಕ್ಕಂಥ ನೀತಿಯನ್ನ ಖಂಡಿತ ಖಂಡಿಸ್ತದೆ. ಇವತ್ತು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕಂತಕ್ಕಂಥ ಮಾತನ್ನ ಒತ್ತಾಯಿಸಿ ಹೋರಾಟವನ್ನು ನಡೆಸಿದೆ. ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ಬೇಕಂತೇಳಿ ಎಲ್ಲಾ ರೈತ ಸಂಘಟನೆಗಳನ್ನ ಜಂಟಿಯಾಗಿ ಇವತ್ತು ರಾಮ ಮಂದಿರ ಸರ್ಕಲ್ದಲ್ಲಿ ರಸ್ತಾ ರೋಕೋ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಒತ್ತಾಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀವಿ. ಕರ್ನಾಟಕ SKM ಕಲಬುರಗಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ SKM ಜಿಲ್ಲಾ ಸಂಚಾಲಕ ಶರಣಬಸಪ್ಪ ಮಮಚೆಟ್ಟಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ರಸ್ತೆ ರೋಕೋ ಮಾಡಿವಿ. ಇವತ್ತು ಸಂಯುಕ್ತ ಹೋರಾಟ ಸಮಿತಿ ಇವತ್ತು 10 ದಿನ ಆಯಿತು ಧರಣಿ ಸತ್ಯಾಗ್ರಹ ನಡೆದಿದೆ. ಈ ಭಾಗದ ಶಾಸಕರು ಇವತ್ತು ಅಧಿವೇಶನದಾಗ ಮಾತಾಡ್ತಾರ. ಇವತ್ತು ತೊಗರಿ ಬಗ್ಗೆ ಅಂದ್ಕೊಂಡಿದ್ದೆವು, ಬರೀ ಅವರು ಕತ್ತಿ ಕೈಲಕ್ಕೊಂದು ಶಾಸಕರಾಗ್ಯಾರ. ಇವರು ಇಲ್ಲಿ ಜನರದು ಯಾವುದೇ ರೀತಿ ಸಮಸ್ಯೆ ಬಗೆಹರಿಸೋಕೆ ಶಾಸಕರಾಗಿಲ್ಲ. ಈಗಿನ ಶಾಸಕರು ಏನು 7-8 ಮಂದಿ ಇಲ್ಲಿನ ಶಾಸಕರ, ಇವರು ಕತ್ತಿ ಕೈಲಕ್ಕೆ ಶಾಸಕರಾಗ್ಯಾರ ಹೊರತಾಗಿ ಇವತ್ತು ಜನರ ಸಮಸ್ಯೆ ಕೇಳಕ್ಕೆ ಶಾಸಕರಾಗಿಲ್ಲ. ಇವತ್ತು ತೊಗರಿ ಚರ್ಚೆ ಮಾಡಿ 8,500 ನಮಗೆ ಬೆಂಬಲ ಬೆಲೆ ಕೊಡ್ಬೇಕಂದ್ರೆ ಇವತ್ತು ಬರೀ ಇವತ್ತು ಅಧಿವೇಶನದಾಗ ಚಹಾ ಕುಡಿಯೋದು, ಕಾಫಿ ಕುಡಿಯೋದು, ಹರಟಿ ಹೊಡಿಲಕ್ಕೆ ಇವರು ಅಧಿವೇಶನಕ್ಕೆ ಹೋಗ್ಯಾರ. ಅದಕ್ಕೆ ನಾವು ವಿನಂತಿ ಮಾಡ್ಕೊಳತ್ತೀವಿ ಇಲ್ಲಿ ಮುಖ್ಯಮಂತ್ರಿಗಳಿಗೆ. ನಮಗೇನಪ್ಪ ಅಂತಂದ್ರೆ ಇವತ್ತು ಮುಖ್ಯಮಂತ್ರಿ ಆವರ್ತ ನಿಧಿಯಿಂದ 500 ರೂಪಾಯಿ ಕೊಡ್ರಿ, ಕೇಂದ್ರ ಸರ್ಕಾರ 1,000 ರೂಪಾಯಿ ನಮಗೆ ಪ್ರೋತ್ಸಾಹನ ಕೊಡ್ರಿ, ಮತ್ತು ಕಬ್ಬಿಗೆ 3,165 ಘೋಷಣೆ ಮಾಡಿರಿ, 3,000 ಕೊಡ್ಲತ್ತೀರಿ. ಇನ್ನು ತೊಗರಿ ಪರಿಹಾರ ಇನ್ನು 12,313 ಮಂದಿ ಕೊಡಬೇಕು, 4,000 ಮಂದಿ ಕೊಟ್ರಿ, ಇನ್ನು 8,000 ಮಂದಿ ಅಷ್ಟೇ ಓದದ. ಒಂದು ಬೇಜವಾಬ್ದಾರಿ ಅಧಿಕಾರಿ ಏನಪ್ಪ ಅಂದ್ರೆ ಸಸ್ಪೆಂಡ್ ಮಾಡಂತ ಹೇಳಿದ್ದೆವು, ಇನ್ನೂ ಅದನ್ನು ಮಾಡಿಲ್ಲ. ಇದೆಲ್ಲ ಜಿಲ್ಲಾಡಳಿತ ಮತ್ತು ಈ ಭಾಗದ ಶಾಸಕರ ನಿರ್ಲಕ್ಷ್ಯವೇ ಇದಕ್ಕೆ ಮೂಲ ಕಾರಣ. ಅದಕ್ಕೆ ನಾವು ಶಾಸಕರಿಗೆ ಹೇಳ್ತೀವಿ, ಕತ್ತಿ ಕೈಯದು ಬಿಡ್ರಿ, ಅಧಿವೇಶನದ ಚರ್ಚೆ ಮಾಡಿ ಈ ಭಾಗದ ರೈತರ ಸಮಸ್ಯೆ ಏನಪ್ಪ ಅಂದ್ರೆ ಇವತ್ತೊಂದು ಸ್ಪಂದನೆ ಮಾಡೋ ರೀತಿ ಕೆಲಸ ಮಾಡಬೇಕು. ಇದಿಲ್ಲಪ್ಪ ಅಂತಂದ್ರೆ ಮುಂದಿನ ಸಲ ಏನದ ನಿಮಗೆ ಶಾಸಕರಿಗೆ ಕಾದದಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.